ಅಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ಈಗ ಪಲ್ಲಕ್ಕಿಗೆ ತರಲಾಗ್ತಾ ಇದೆ, ಪಲ್ಲಕ್ಕಿಗೆ ಇಡಲಾಗ್ತಾ ಇದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಜನ ತುಂಬ ಬಂದ್ಬಿಡ್ತಾರೆ ಈ ಸಂದರ್ಭದಲ್ಲಿ, ನಾನು ಹೆಗಲು ಕೊಡಬೇಕು ಅಂತ. ಇದು ಟೋಟಲಿ ಅವರ ಕುಟುಂಬಸ್ಥರು ಮಾಡಬೇಕಾದಂತಹ ಕ್ರಿಯೆಗಳು. ಯಾಕೆ ಜನ ಅವ್ರಿಗೆ ಏನೇ ಇದಿರ್ಬೋದು, ಆತ್ಮೀಯತೆ ಇರ್ಬೋದು, ಪ್ರೀತಿ ಇರ್ಬೋದು, ವಿಶ್ವಾಸ ಇರ್ಬೋದು, ಆದರೆ ಈ ಸಂದರ್ಭದಲ್ಲಿ ಅವೆಲ್ಲ ಮಾಡಬಾರ್ದು. ಇಲ್ಲಿ ನೋಡಿ, ಮಣ್ಣು ಮಾಡೋ ಜಾಗದಲ್ಲೂ ಕೂಡ ಭೂಮಿ ಪೂಜೆಯನ್ನು ಮಾಡಿ ಭೂಮಿ ಶುದ್ಧೀಕರಣ ಮಾಡ್ತಾ ಇದ್ದಾರೆ. ಪವಿತ್ರ ಗಂಗಾಜಲವನ್ನು ತಂದು ಭೂಮಿ ಶುದ್ಧೀಕರಣ ಕಾರ್ಯವನ್ನು ಮಾಡ್ತಾರೆ. ಯಾಕೆ ಅಂತ ನಾನು ಆಗಲೇ ಹೇಳಿದೆ, ಆ ಮಣ್ಣಲ್ಲಿ ಇಷ್ಟು ವರ್ಷಗಳಲ್ಲಿ ಏನೇನು ಪ್ರಾಣಿಗಳು ಸತ್ತಿದೆಯೋ, ಏನೇನು ಆಗಿದೆಯೋ ಅವೆಲ್ಲವೂ ಕೂಡ ಶುದ್ಧವಾಗಬೇಕಲ್ಲ, ಭೂಮಿ ಶುದ್ಧವಾಗಿರಬೇಕು, ಅಂತ್ಯ ಸಂಸ್ಕಾರ ಮಾಡಬೇಕಾದ್ರೆ. ಹಾಗಾಗಿ ಭೂ ಶುದ್ಧೀಕರಣವನ್ನು ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಗಂಗಾಜಲ ಇಟ್ಕೊಂಡಿರ್ತಾರೆ ಅಥವಾ ಪವಿತ್ರ ನದಿಗಳ ನೀರನ್ನು ತಂದಿರ್ತಾರೆ. ತಂದು ಅಥವಾ ಅದಕ್ಕೆ ದೇವರ ತೀರ್ಥವನ್ನು ಕೂಡ ಮಿಕ್ಸ್ ಮಾಡ್ತಾರೆ. ಮಿಕ್ಸ್ ಮಾಡಿ ಈಗ ಮನೆಗಳಿಗೆ ಪುಣ್ಯಾಹ ಅಂತ ಹೇಗೆ ಮಾಡ್ತಾರೆ, ಅದೇ ಥರ ಭೂಮಿಗೂ ಕೂಡ ಮಾಡಬೇಕು. ಅಲ್ಲಿ ಯಾವುದೋ ಕ್ರಿಮಿ ಕೀಟಗಳು ಏನೇನೋ ಆಗಿರ್ಬೋದು, ಸತ್ತಿರ್ಬೋದು, ಅದೆಲ್ಲವನ್ನು ಕೂಡ ನೋಡ್ತಾ ಕೂತಿರೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಪುಣ್ಯಾಹವನ್ನು ಒಂದು ಸಾರ್ತಿ ಮಾಡಿಸ್ಬಿಡ್ತಾರೆ. ಮಾಡಿದಾಗ ಆ ಜಾಗ ಶುದ್ಧವಾಯಿತು ಅಂತ ಅರ್ಥ. ಆಗ ಅಲ್ಲಿ ಅದನ್ನು ಬಂದ್ ಮಾಡ್ತಾರೆ. ಆ ಕಾರ್ಯದ ಉಸ್ತುವಾರಿಯನ್ನು ಭವಾನಿ ರೇವಣ್ಣ ಅವ್ರು ನಿಂತ್ಕೊಂಡು ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ. ಅಂತ್ಯ ಸಂಸ್ಕಾರವನ್ನು ಮಾಡುವಂತಹ ಜಾಗ, ಆ ಜಾಗಕ್ಕೆ ಕುಟುಂಬಸ್ಥರೆಲ್ಲ ಬರಬೇಕು, ಪೂಜೆ ಮಾಡಬೇಕು. ಪುರೋಹಿತರ ಒಂದು ತಂಡ ಇಲ್ಲಿದೆ, ಮತ್ತೊಂದು ತಂಡ ಮೃತದೇಹದ ಪಾರ್ಥಿವ ಶರೀರದ ಬಳಿ ಇದೆ. ಪಲ್ಲಕ್ಕಿಯನ್ನು ಎತ್ತಿದ್ದಾರೆ. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ. ಗೋವಿಂದ ನಾಮಸ್ಮರಣೆ ಮಾಡಿ ಪಲ್ಲಕ್ಕಿಯನ್ನು ಎತ್ತಿದ್ದಾರೆ. ಗೋವಿಂದ 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 ದಯವಿಟ್ಟು ಸಲಾಮಶೆ ಮಾಡ್ಕೊಳ್ಳಿ. ನಾರಾಯಣ ನಾರಾಯಣ ಗೋವಿಂದ ಗೋವಿಂದ. ಗೋವಿಂದ ಗೋವಿಂದ. 3 ಸುತ್ತು ಪ್ರದಕ್ಷಿಣೆಯನ್ನ ಮಾಡ್ತಾರೆ. ಈ ಎಲ್ಲೆಲ್ಲಿ ಮಣ್ಣು ಮಾಡುವ ಪದ್ಧತಿ ಇರುತ್ತೆ ಯಾರ್ಯಾರ ಪರಂಪರೆಯಲ್ಲಿ, ಅಲ್ಲೆಲ್ಲವೂ ಕೂಡ ಈ ರೀತಿ ಪಲ್ಲಕ್ಕಿಯನ್ನ ಹೊತ್ತು ಮೆರವಣಿಗೆ ಸಾಗಿಸ್ತಕ್ಕಂಥದ್ದು ಕೂಡ ಒಂದು ಪದ್ಧತಿನೇ. ಅವರವರ ಕುಟುಂಬದಲ್ಲಿ ಪದ್ಧತಿಗಳು ಹೇಗೆ ನಡ್ಕೊಂಡ್ಬಂದಿರುತ್ತೆ ಅನಾದಿ ಕಾಲದಿಂದ, ಅದೇ ರೀತಿಯಲ್ಲೇ ಮಾಡ್ತಕ್ಕಂಥದ್ದು. ಪಲ್ಲಕ್ಕಿಯೆಲ್ಲ ಇತ್ತೀಚೆಗೆ ಬಂದಿರೋದು. ಮೊದಲೆಲ್ಲ ಚಟ್ಟ ಕಟ್ಟಿ ಅದರ ಮುಖಾಂತರ ಪಾರ್ಥಿವ ಶರೀರವನ್ನು ಅದರ ಮೇಲೆ ಇರಿಸಿ ಸುತ್ತಾಕ್ತಾ ಇದ್ದಿದ್ದು. ನಾನಾಗಲೇ ಹೇಳ್ತಾ ಇದ್ದೆ, ಹೆಗಲು ಕೊಡೋದಕ್ಕೆ ಕಾಯ್ತಾರೆ ಅಂತ. ನಾನು ಹೇಳಿದೆ, ಅದೊಂದು ಪುಣ್ಯದ ಕೆಲಸ ಅಂತ. ನೋಡಿ, ರೇವಣ್ಣ ಅವರು, ಕುಮಾರಸ್ವಾಮಿ ಅವರು ಎಲ್ಲರೂ ಹೆಗಲು ಕೊಟ್ಟಿದ್ದಾರೆ. ಅದರಲ್ಲೂ ತಾಯಿ ಅಲ್ವಾ, ಎಷ್ಟೇ ಆದರೂ ತಾಯಿಯ ದೇಹಕ್ಕೆ ಹೆಗಲು ಕೊಟ್ಟು ಕೊನೆಯದಾಗಿ ಅವರ ಕರ್ತವ್ಯವನ್ನು ಅವರು ಮಾಡ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀರಾ, ಗಮನಿಸ್ತಾ ಇದ್ದೀರಾ. 3 ಸುತ್ತು ಪ್ರದಕ್ಷಿಣೆಯನ್ನು ಹಾಕಿದ ಬಳಿಕ ಪಲ್ಲಕ್ಕಿಯನ್ನು ಅಲ್ಲಿ ಪಕ್ಕದಲ್ಲಿಟ್ಟು, ಆ ನಂತರ ಪಾರ್ಥಿವ ಶರೀರನ ಹೊರಗೆ ತೆಗೆದ ನಂತರ ಅಲ್ಲಿ ಮಣ್ಣು ಮಾಡ್ತಕ್ಕಂಥ ಪದ್ಧತಿ. ಇದು ಕೊನೆಯ ಅಂತಿಮ ಯಾತ್ರೆ ಅಂತಾರೆ. ಅಂತಿಮ ಯಾತ್ರೆ ಅಂದರೆ ನಿಜವಾಗಿ ಇದು ಆ್ಯಕ್ಚುಲಿ ನಿನ್ನೆ ಎಲ್ಲ ಮಾಡಿದ್ದು, ಇಲ್ಲಿಂದ ತಗೊಂಡೋಗಿದ್ದು ಅಂತಿಮ ಯಾತ್ರೆನೇ. ಬಟ್ ಶಾಸ್ತ್ರೋಕ್ತವಾಗಿ ಅಂತಿಮ ಯಾತ್ರೆ ಅಂದರೆ ಯಾವುದು ಅಂದರೆ ಇದು. ಗಂಡು ಮಕ್ಕಳು ಹೆಗಲು ಕೊಟ್ಟು ತಂದೆ ಅಥವಾ ತಾಯಿಯ ಮೃತದೇಹ ಪಾರ್ಥಿವ ಶರೀರವನ್ನು ಈ ರೀತಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಅಂತಿಮ ಯಾತ್ರೆ. ಹಾಗಾಗಿ ಆ ಅಂತಿಮ ಯಾತ್ರೆ ಈಗ ನಡೀತಾ ಇದೆ. ಅಂತ್ಯ ಸಂಸ್ಕಾರ ನಡೆಯುವಂತಹ ಜಾಗದಲ್ಲಿ 3 ಸುತ್ತು ಪ್ರದಕ್ಷಿಣೆಯನ್ನು ಹಾಕ್ತಾರೆ. ಗೋವಿಂದ ಗೋವಿಂದ ನಾಮಸ್ಮರಣೆಯನ್ನು ಮಾಡ್ತಾರೆ. ನಾರಾಯಣ ನಾಮಸ್ಮರಣೆಯನ್ನು ಮಾಡಿಕೊಂಡು ಈ ರೀತಿ ಮಾಡ್ತಕ್ಕಂಥದ್ದು ಪದ್ಧತಿ. ಸೊ ಅಲ್ಲಿ ನೋಡ್ತಾ ಇದ್ದೀರಾ, ಕೆಲವು ಮಠಾಧೀಶರು, ಸ್ವಾಮೀಜಿಗಳೆಲ್ಲ ಇದ್ದಾರೆ. ಮಠಾಧೀಶರು, ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲೇ ಇವೆಲ್ಲ ನಡೆಯುತ್ತೆ. ರೇವಣ್ಣ ಅವರು ಹೆಗಲು ಕೊಟ್ಟಿದ್ದಾರೆ, ಸೂರಜ್ ರೇವಣ್ಣ ಹೆಗಲು ಕೊಟ್ಟಿದ್ದಾರೆ, ಕುಮಾರಸ್ವಾಮಿ ಅವರು ಹೆಗಲು ಕೊಟ್ಟಿದ್ರು.
ಎಲ್ಲರೂ ಹೆಗಲು ಕೊಟ್ಟು ತಂದಿದ್ದಾರೆ. ಈಗ ಇರಿಸ್ತಾರೆ ಅದನ್ನು ಕೆಳಗಡೆ ನೋಡಿ, ಅಲ್ಲಿ ಇರಿಸ್ತಾರೆ. ಈಗ ಅಂದರೆ ಬೇರೆ ಬೇರೆಯವರೆಲ್ಲ ತುಂಬ ಆಸೆಯಿಂದ ಬಂದಿರ್ತಾರಲ್ಲ, ನಾವು ಹೆಗಲು ಕೊಡಬೇಕು ಅಂತ, ಅಂಥವ್ರಿಗೆ ಅವಕಾಶ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಅದು 1 ಸುತ್ತು 3 ಸುತ್ತು 5 ಸುತ್ತು ಆಗುತ್ತೆ. ಪರ್ಟಿಕ್ಯುಲರ್ ಆಗಿ ರಕ್ತ ಸಂಬಂಧಿಕರು ಎಲ್ಲ ಇರ್ತಾರಲ್ಲ, ಆ ರಕ್ತ ಸಂಬಂಧಿಕರು ಬಂದು ಹೆಗಲು ಕೊಡ್ತಾರೆ. ಹೆಗಲು ಕೊಟ್ಟು ಅವರು ಒಂದು ಸುತ್ತು ಬಂದು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು. ದೊಡ್ಡ ಕುಟುಂಬ ದೇವೇಗೌಡರದ್ದು, 6 ಜನ ಮಕ್ಕಳು, ಅವರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಬೇರೆ ಬೇರೆ ಅವರ ಸಂಬಂಧಿಕರು, ಅಂದರೆ ಚೆನ್ನಮ್ಮ ಅವರ ತವರು ಮನೆ ಕಡೆ ಸಂಬಂಧಿಕರು, ದೇವೇಗೌಡರ ಕಡೆ ಸಂಬಂಧಿಕರು ಎಲ್ಲರೂ ಇರ್ತಾರಲ್ಲ, ಅವರೆಲ್ಲ ರಕ್ತ ಸಂಬಂಧಿಕರೇ. ಸೊ ಅವರೆಲ್ಲ ಬಂದು ಹೆಗಲು ಕೊಟ್ಟು ಎಲ್ಲ ಮಾಡಬೇಕು, ಅವಕಾಶ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದಾರೆ. ಈಗ ಪಾರ್ಥಿವ ಶರೀರವನ್ನು ಅಲ್ಲಿಂದ ಇಳಿಸಿ ಮಣ್ಣು ಮಾಡುವಂತಹ ಪ್ರಕ್ರಿಯೆಗಳು, ಪುರೋಹಿತರು ಕೂಡ ಎಲ್ಲ ಸಿದ್ಧರಾಗಿ ನಿಂತಿದ್ದಾರೆ. ಗಂಡು ಮಕ್ಕಳು ಬರಬೇಕು, ಅದರಲ್ಲೂ ಅವರ ಕಿರಿಯ ಪುತ್ರ ರಮೇಶ್, ಆತನೇ ಕರ್ತೃ, ಆತನಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಎಲ್ಲರೂ ಸೇರಿ ಆತನಿಂದಲೇ ಈಗ ಭೂಮಿ ಪೂಜೆಯನ್ನು ಮಾಡಿಸಿ ಆಮೇಲೆ ಮಣ್ಣು ಹಾಕಬೇಕಾದ್ರೆ ಎಲ್ಲರೂ ಕೂಡ ಬರ್ತಾರೆ, ಎಲ್ಲರ ಕೈಯಲ್ಲೂ ಮಣ್ಣು ಹಾಕಿಸ್ತಾರೆ. ನಿಮಗೆ ಅಲ್ಲಿ ಎಲ್ಲಿ ಗುಂಡಿಯನ್ನು ತೋಡಿರ್ತಾರೆ, ಎಲ್ಲಿ ಹಳ್ಳವನ್ನು ತೋಡಿರ್ತಾರೆ ದೇಹವನ್ನು ಹಾಕಬೇಕು ಅಂತ, ಅಲ್ಲಿ ಒಳಗಡೆ ಎಲ್ಲ ವಿಭೂತಿ ಮತ್ತು ಎಲ್ಲ ಬಿಟ್ಟು ವಿಭೂತಿ ಎಲ್ಲ ಇಟ್ಟು ಆಯಕಟ್ಟಿನ ಜಾಗದಲ್ಲಿ ಅದೆಲ್ಲ ಮೊದಲೇ ಸಿದ್ಧತೆಯನ್ನು ಮಾಡಿರ್ತಾರೆ. ಅವೆಲ್ಲ ರೆಡಿಯಾಗಿದೆ, ಈಗಾಗಲೇ ತಯಾರಿ ಎಲ್ಲ ಆಗಿದೆ. ಸೊ ಈಗ ಕೊನೆಯ ಹಂತದ ವಿಧಿಗಳು ನಡೀತಾ ಇರೋದು. ಕೊನೆಯ ಹಂತದ ವಿಧಿಗಳು, ಪಲ್ಲಕ್ಕಿ ಮೆರವಣಿಗೆ ಅಂತಿಮ ಯಾತ್ರೆ ಮುಗಿತು. ಈಗ ಪಾರ್ಥಿವ ಶರೀರವನ್ನು ಅಲ್ಲಿಂದ ತೆಗೀತಾರೆ. ಪುರೋಹಿತರು ಒಂದೊಂದು ಹಂತದಲ್ಲೂ ಕೂಡ ಏನು ಮಾಡಬೇಕು ಅನ್ನೋದನ್ನು ಮನದಟ್ಟು ಮಾಡಿಕೊಡ್ತಾರೆ. ಹೇಗೆ ಮಾಡಬೇಕು, ಏನು ಎತ್ತ. ಹಿಂದೂ ಸಂಪ್ರದಾಯದಲ್ಲಿ ದೇಹವನ್ನು ಮಣ್ಣು ಮಾಡತಕ್ಕಂಥ ಪದ್ಧತಿ ಇರುವ ಸಮುದಾಯಗಳೇ ಜಾಸ್ತಿ, ದಹನ ಕಾರ್ಯ ಕಡಿಮೆ. ಅವ್ರಿಗೆ ಅನುಕೂಲಕ್ಕೆ ಅವ್ರ ಹತ್ರ ಜಮೀನಿದ್ರೆ, ಜಾಗ ಇದ್ದರೆ ಆ ಜಾಗದಲ್ಲೇ ಮಾಡ್ತಾರೆ, ಅಲ್ಲೇ ಒಂದು ಇದನ್ನು ಕಟ್ಟಿಸ್ತಾರೆ ಸ್ಮರಣಾರ್ಥವಾಗಿ, ಆ ಸಮಾಧಿಯನ್ನು ಕಟ್ತಾರೆ. ಇದು ಇಲ್ಲೂ ಕೂಡ ಅದೇ ರೀತಿಯಲ್ಲೇ ದೊಡ್ಡದಾಗೇ ಮಾಡ್ತಾರೆ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ತಾವೀಗ. ಒಕ್ಕಲಿಗ ಸಂಪ್ರದಾಯದಂತೆ ವಿಧಾನಗಳು ನೆರವೇರಬೇಕು. ಒಕ್ಕಲಿಗ ಸ್ವಾಮೀಜಿಗಳು ಕೂಡ, ಸಮುದಾಯದ ಸ್ವಾಮೀಜಿಗಳು, ನಂಜಾವಧೂತರು, ನಿರ್ಮಲಾನಂದ ಶ್ರೀಗಳೆಲ್ಲರೂ ಕೂಡ ಅಲ್ಲೇ ಇದ್ದಾರೆ. ಕೊನೆಯ ವಿಧಿಗಳನ್ನು ಅವರೇ ಹೇಳ್ತಾರೆ, ಹೀಗಲ್ಲ ಹೀಗೆ ಮಾಡಬೇಕು ಅನ್ನೋ ರೀತಿಯಲ್ಲಿ. ಮತ್ತು ಗೊತ್ತಿರುತ್ತೆ ಕುಟುಂಬಸ್ಥರಲ್ಲಿ, ಕುಟುಂಬದಲ್ಲಿ ಹಿರಿಯರು ಅಂತೆಲ್ಲ ಇರ್ತಾರಲ್ಲ, ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಫ್ಯಾಮಿಲಿನಲ್ಲೂ ಹೀಗೆ ಆಗೋದು. ದೊಡ್ಡವರು ಅಂತ ಯಾರಿರ್ತಾರೆ ಅವರು ಮಾರ್ಗದರ್ಶನ ಕೊಡ್ತಾರೆ, ಹೀಗೆ ಮಾಡಿ ಅಂತ. ಜೊತೆಗೆ ಪುರೋಹಿತರಿಗೂ ಕೂಡ ಎಲ್ಲವೂ ಗೊತ್ತಿರುತ್ತೆ.
ಪದ್ಧತಿಗಳನ್ನು ಯಾವ ರೀತಿ ಮಾಡಬೇಕು ಅಂತ. ನಿಮಗೆ ಸಮುದಾಯ, ಜಾತಿ, ಉಪಜಾತಿಗಳು ಎಲ್ಲದರಲ್ಲೂ ಪದ್ಧತಿಗಳು ಬೇರೆ ಬೇರೆ ಇರುತ್ತೆ. ಆ ಪದ್ಧತಿಗಳಿಗೆ ಅನುಸಾರವಾಗಿ ಮಾಡಿಸ್ಬೇಕಷ್ಟೆ. ವಿಪರೀತ ವೈವಿಧ್ಯತೆ ಇದೆ. ಅಂತ್ಯ ಸಂಸ್ಕಾರದಲ್ಲೇ ವೈವಿಧ್ಯತೆಗಳಿವೆ ಪದ್ಧತಿಗಳಲ್ಲಿ. ನಾ ಹೇಳ್ತಾ ಇರೋದು. ಸೊ ಜನ ಎಲ್ಲರೂ ಕೂಡ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ. ಒಟ್ಟೊಟ್ಟಾರೆ ಸೇರ್ಕೊಂಡಂತಹ ಜನ ಇವಾಗ ನಾವು ಮಣ್ಣು ಹಾಕಬೇಕು ಕೊನೆಯದಾಗಿ ಅನ್ನೋ ಆಸೆನ ಇಟ್ಕೊಂಡಿರ್ತಾರೆ. ಮಣ್ಣು ಮಾಡಿ ಬಂದ್ವಿ ಅಂತಾರಲ್ಲ, ಅದೇ ರೀತಿ. ಸೊ ಬೆಟ್ಟದ ರಂಗನಾಥ ಸ್ವಾಮಿ ತಪ್ಪಲಿನಲ್ಲಿ ನಡೀತಾ ಇರತಕ್ಕಂಥ ಅಂತ್ಯಕ್ರಿಯೆ, ಬೆಟ್ಟದ ರಂಗನಾಥ ಸ್ವಾಮಿ ಅವರ ಕುಲದೇವರು, ಆ ಕುಟುಂಬದ ಕುಲದೇವರು. ಮತ್ತು ಅವರು ಪ್ರತಿ ವರ್ಷ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು. ಚೆನ್ನಮ್ಮನವರು ಹೋಗ್ಬಿಟ್ರೆ 2 ಗಂಟೆ 3 ಗಂಟೆ ಪೂಜೆ, ಅದ್ರ ಕಮ್ಮಿ ಬರ್ತಾ ಇರಲಿಲ್ವಂತೆ. ಮಹಾನ್ ದೈವ ಭಕ್ತರು. ಬೆಳಗ್ಗೆನೂ ಅಷ್ಟೇನೆ, ಮನೆಯಲ್ಲಿ ಪೂಜೆ ಮುಗಿಯೋ ತನಕ ಒಂದು ತೊಟ್ಟು ನೀರು ಕುಡಿತಿರ್ಲಿಲ್ಲ ಅವರು. ಬೆಳಗ್ಗೆ 4 ಗಂಟೆಗೆ ಎದ್ದರೆ ಎಲ್ಲ ಮುಗಿಸಿ, ಪೂಜೆ ಪುನಸ್ಕಾರಗಳೆಲ್ಲ ಮುಗಿಸಿ, ಆಮೇಲೆ ಅವ್ರದ್ದು ಊಟ ತಿಂಡಿ ಇದೆಲ್ಲ. ಇದು ಎಷ್ಟೋ ವರ್ಷಗಳಿಂದ ಅವರು ಪಾಲಿಸ್ಕೊಂಡು ಬಂದಿರತಕ್ಕಂಥ ಪದ್ಧತಿ. ಸೊ ವಿಪರೀತ ದೈವ ಭಕ್ತಿ ಚೆನ್ನಮ್ಮನವರು, ಅದರಲ್ಲೂ ಶಿವನ ಆರಾಧಕರು. ಎಷ್ಟೋ ಸಾರ್ತಿ ನಿರ್ಜಲ ಉಪವಾಸವನ್ನು ಮಾಡ್ತಾ ಇದ್ರೆ. ನಿರ್ಜಲ ಉಪವಾಸ ಅಂದ್ರೆ 24 ಗಂಟೆ ಒಂದು ತೊಟ್ಟು ನೀರು ಕುಡಿಯಂಗಿಲ್ಲ. ಸಾಮಾನ್ಯವಾಗಿ ಈ ಮಠಾಧೀಶರುಗಳು ಆ ಥರ ಕಠಿಣ ಉಪವಾಸ ಮಾಡ್ತಾರೆ. ಹಂಗೆ ಮಾಡ್ತಾ ಇದ್ರಂತೆ ಚೆನ್ನಮ್ಮ. ಎಲ್ಲ ದೇವೇಗೌಡರು ಹೇಳ್ಕೊಂಡಿದ್ದಾರೆ, ಅವ್ರ ಮಕ್ಕಳೇ ಹೇಳ್ಕೊಂಡಿದ್ದಾರೆ ಈ ಥರ ಇದ್ರು ಅಂತ. ಅದು ಅವರು ಚಿಕ್ಕ ವಯಸ್ಸಿನಿಂದ ಬೆಳೆಸ್ಕೊಂಡು ಬಂದಿರತಕ್ಕಂಥ ಪದ್ಧತಿ. ಆ್ಯಂಡ್ ಅದೇ ಸಂಸ್ಕಾರವೇ ಈಗ ಅವ್ರ ಮಕ್ಕಳುಗಳಿಗೂ ಬಂದಿರೋದು. ರೇವಣ್ಣ ಅವರು ಅಷ್ಟೇ ದೊಡ್ಡ ದೈವ ಭಕ್ತರು. ಆ ಇಡೀ ಕುಟುಂಬ ದೈವವನ್ನು ವಿಪರೀತ ನಂಬುತ್ತೆ. ಅದೆಲ್ಲ ಚೆನ್ನಮ್ಮನವ್ರ ಕೊಡುಗೆ. ಸೊ ಹಾಗಾಗಿ ಇವಾಗ ಕೊನೆಯದಾಗಿ ಅವ್ರನ್ನ ಕಳಿಸ್ಕೊಡ್ಬೇಕಾದ್ರೂ ಕೂಡ ಅಷ್ಟೇ ಶಾಸ್ತ್ರೋಕ್ತವಾಗಿ ಕಳಿಸ್ಕೊಡ್ಬೇಕಲ್ಲ. ಹಿರಿಯ ಜೀವ 89 ವರ್ಷ. ಆ ಹಿರಿಯ ಜೀವ ಅವ್ರಿಗೆ ಎಷ್ಟು ಗೌರವಾಧಾರಗಳು ಸಲ್ಲಬೇಕು ಅದರ ಪ್ರಕಾರನೇ ಎಲ್ಲವೂ ಕೂಡ ಆಗಿದೆ ಇಲ್ಲಿ ತನಕ. ಈಗ ಅವರ ಕಿರಿಯ ಪುತ್ರ ರಮೇಶ್ ಅವರಿಂದ ಅಂತ್ಯ ಸಂಸ್ಕಾರದ ಕೊನೆಯ ಘಟ್ಟ, ಅದನ್ನ ಈಗ ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಿ. ಒಂದು 15 ಜನರ ಅರ್ಚಕರ ತಂಡ ಈ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿಕೊಡೋದಕ್ಕೆ ಅಂತ ಈಗ ಅಲ್ಲಿ ಇರತಕ್ಕಂಥದ್ದು. ಜೊತೆಗೆ ಈಗ ಸರ್ಕಾರದ ವತಿಯಿಂದ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ವತಿಯಿಂದಲೂ ಕೂಡ ಸಾಕಷ್ಟು ಜನ ಗಣ್ಯರೆಲ್ಲರೂ ಕೂಡ ಇದ್ದಾರೆ. ಬಟ್ ಅಲ್ಲೇನು ಕಾಣಿಸ್ತಾ ಇಲ್ಲ, ಏನು ನಡೀತಾ ಇದೆ ಅನ್ನೋದಕ್ಕೆ ಜನ ತುಂಬ ಸೇರ್ಕೊಂಡ್ಬಿಟ್ಟಿದ್ದಾರೆ. ಏನು ಪೂಜೆಗಳನ್ನ ಮಾಡ್ತಾ ಇದ್ದಾರೆ ಅಂತ ನೋಡಿದಾಗ ಅದರ ಅರ್ಥ ಏನು, ಯಾಕೆ ಮಾಡ್ತಾರೆ, ಸುಮ್ಮನೆ ಅಂತೂ ಏನೂ ಮಾಡಿಸಲ್ಲ. ಪ್ರತಿಯೊಂದಕ್ಕೂ ಅದರದ್ದೇ ಆದ ಮಹತ್ವ ಇದೆ, ಅದರದ್ದೇ ಆದ ಅರ್ಥ ಇದೆ. ಅದನ್ನು ಕರ್ತೃಗೆ ಪುರೋಹಿತರು ಅಲ್ಲಲ್ಲೇ ಹೇಳ್ತಿರ್ತಾರೆ. ಇದನ್ನ ಯಾಕೆ ಮಾಡಿಸಿದ್ವಿ, ಇದರ ಅರ್ಥ ಏನು, ಇದರ ಹಿನ್ನೆಲೆ ಏನು. ಹೀಗೆ ಪ್ರತಿಯೊಂದು ವಿಧಿಗಳಿಗೂ ಕೂಡ ಅದರದೇ ಆದ ಮಹತ್ವ, ಅರ್ಥ ಇದೆ. ಅದೆಲ್ಲವನ್ನ ಕರ್ತೃವಿಗೆ ಹೇಳಿ ಮಾಡಿಸ್ತಾ ಇರ್ತಾರೆ. ಸಾಮಾನ್ಯವಾಗಿ ಕುಟುಂಬದಲ್ಲಿ ದೊಡ್ಡ ಗಂಡ ಮಗ ಯಾವಾಗಲೂ ಆತನಿಗೆ ಮೊದಲ ಹಕ್ಕು, ಕರ್ತೃ ಅಂತ ಕರೀತಾರೆ. ಅವ್ರಿಗೇನಾದರೂ ಆರೋಗ್ಯದಲ್ಲಿ ತೊಂದರೆಗಳಿದ್ದಾಗ ಅವರ ಇನ್ನು ಉಳಿದ ಗಂಡು ಮಕ್ಕಳು ಯಾರಾದರೂ ಇದ್ರೆ ಮಾಡ್ಬೋದು. ಗಂಡು ಮಕ್ಕಳೇ ಇಲ್ಲದೆ ಇದ್ರೆ ಹೆಣ್ಣು ಮಕ್ಕಳು ಮಾಡ್ತಾರೆ. ಈಗ ಎಸ್ ಜಾನಕಿ ಅವರ ಮೊಮ್ಮಗಳು ಮಾಡಲಿಲ್ವ, ಆ ರೀತಿ ಮಾಡತಕ್ಕಂಥ ಪದ್ಧತಿನೂ ಇದೆ.
ಇಲ್ಲಿ ಗಂಡು ಮಕ್ಕಳೇ ಇರೋದ್ರಿಂದ ದೇವೇಗೌಡರ ಕೊನೆಯ ಪುತ್ರ ರಮೇಶ್ ಅವರೇ ಈಗ ಎಲ್ಲವನ್ನ ಕೂಡ ನೆರವೇರಿಸ್ತಾ ಇರ್ತಕ್ಕಂಥದ್ದು. ಹೊಳೆ ನರಸೀಪುರದ ಮಾವಿನಕೆರೆಯ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ನಡೀತಾ ಇರ್ತಕ್ಕಂಥ ಅಂತ್ಯಕ್ರಿಯೆ. ಕುಟುಂಬದವರೆಲ್ಲರೂ ಕೂಡ ಈಗ ಅಲ್ಲಿ ಸೇರಿದ್ದಾರೆ, ಮಣ್ಣು ಮಾಡೋ ಜಾಗದಲ್ಲಿ ಸೇರಿದ್ದಾರೆ. ಪಾರ್ಥಿವ ಶರೀರವನ್ನು ಅಲ್ಲಿ ಇರಿಸಿ ಅದಕ್ಕೊಂದು ಕೊನೆಯ ಪೂಜೆಯನ್ನು ಮಾಡಿ ಆ ನಂತರ ಮಣ್ಣು ಮಾಡುವಂತಹ ಪ್ರಕ್ರಿಯೆ ಸೂರ್ಯಾಸ್ತದ ಒಳಗಡೆ ಆಗಬೇಕು. ಇನ್ನು ಅರ್ಧ ಗಂಟೆ ಟೈಮ್ ಇದೆ, 6 ಗಂಟೆಗೆ ಸೂರ್ಯಾಸ್ತ ಆಗ್ತಕ್ಕಂಥದ್ದು. ಸೊ ಅಷ್ಟರ ಒಳಗಡೆ ಮಣ್ಣು ಮಾಡ್ತಾರೆ. ಅರ್ಚಕ ಕಣ್ಣನ್ ಶ್ರೀ ಅವರ ನೇತೃತ್ವದಲ್ಲಿ ವಿಧಿವಿಧಾನಗಳೆಲ್ಲವೂ ಕೂಡ ನಡೀತಕ್ಕಂಥದ್ದು. ಇವತ್ತು ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಮಾವಿನಕೆರೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು. ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ನಮನ ಎಲ್ಲವೂ ಕೂಡ ಆಯಿತು. ಹೊಳೆ ನರಸೀಪುರದ ಗ್ರಾಮಗಳಲ್ಲಂತೂ ಅಂತಿಮ ಯಾತ್ರೆ ಎಲ್ಲ ಸಾಗಿತು. ಆ ಭಾಗದ ಜನ ಎಲ್ಲ ನೋಡಿದ್ರು, ಎಲ್ಲ ಊರುಗಳಿಗೆ ಹೋಯ್ತು. ಹೊಳೆ ನರಸೀಪುರದಲ್ಲಿ ದೇವೇಗೌಡರು ಮದುವೆ ಆದ ಆರಂಭದಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಇದ್ರಂತೆ. ಆ ಬಾಡಿಗೆ ಮನೆ ಮುಂದೆ ಕೂಡ ತಗೊಂಡು ಹೋಗ್ಬೇಕು ಪಾರ್ಥಿವ ಶರೀರ ಅಂತ ದೇವೇಗೌಡರೇ ಕೇಳ್ಕೊಂಡಿದ್ರಂತೆ. ಹಾಗೆ ತಗೊಂಡು ಹೋಗಿದ್ರು. ಅವರೊಂದು ಬಾಡಿಗೆ ಮನೆಯಲ್ಲಿ ವಾಸ ಇದ್ರಲ್ಲ ಆರಂಭದ ದಿನಗಳಲ್ಲಿ, ಅಲ್ಲಿಗೂ ಕೂಡ ಮೆರವಣಿಗೆ ಹೋಗಿತ್ತು ಅಂತಿಮ ಯಾತ್ರೆ. ಕೆಲವೆಲ್ಲ ದೇವೇಗೌಡರೇ ಆಸೆ ಪಟ್ಟಿದ್ರು ಹೀಗೀಗೆ ಆಗಬೇಕು ಅಂತಂದ್ಬಿಟ್ಟು. ಅದ್ರ ಪ್ರಕಾರನೇ ಎಲ್ಲವನ್ನ ಕೂಡ ಮಾಡಿರತಕ್ಕಂಥದ್ದು. ದೇವೇಗೌಡರು ಪಾಪ ಪತ್ನಿಯನ್ನ ನೆನೆದು ಗದ್ಗದಿತರಾಗಿದ್ದಾರೆ. 3 ದಿವಸದಿಂದ ಅವರನ್ನ ಪಾಪ ನೋಡಕ್ಕಾಗ್ತಾ ಇಲ್ಲ, ಅಷ್ಟು ದುಃಖ ಪಡ್ತಾ ಇದ್ದಾರೆ. ಅವರ ಮಕ್ಕಳು ಅಷ್ಟೇ. ಎಂಥವ್ರಿಗೂ ಸಾವು ಅಂತಕ್ಕಂಥದ್ದೇ ಹಾಗೆ ಅಲ್ವಾ? ಸಾವು ಅಂತಕ್ಕಂಥದ್ದು, ದುಃಖ ಅಂತಕ್ಕಂಥದ್ದು ಒಂದೇ ನಾಣ್ಯದ 2 ಮುಖಗಳು. ಎಂಥವ್ರಿಗೂ ಅವ್ರನ್ನ ಕಳ್ಕೊಂಡಾಗ ಆಗ್ತಕ್ಕಂಥ ನೋವು ಇದ್ದೇ ಇರುತ್ತೆ. ಚೆನ್ನಮ್ಮ ಅವರು ಹಾಗೆ ನೋಡಕ್ ಹೋದ್ರೆ ಅವ್ರಿಗೆ 2001ರಲ್ಲಿ ಆಸಿಡ್ ದಾಳಿ ಆದಾಗಲೇ ಅವರು ಬದುಕಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ರು. 1.5 ತಿಂಗಳು ಅವರು ಕೋಮಾದಲ್ಲಿದ್ದರು. ಅದನ್ನ ಜಯಿಸಿ ಬಂದ್ರು. ಆಮೇಲೆ ಅವ್ರು ರಿಕವರ್ ಆದ್ರು, ಚೆನ್ನಾಗೇ ಆದ್ರು. ಬಟ್ ಈ ಕೋವಿಡ್ ಅಲೆನಲ್ಲಿ ಅವರಿಗೆ 2 ಸರ್ತಿ, 2019ರಲ್ಲಿ 1 ಸರ್ತಿ, 2020ರಲ್ಲಿ 1 ಸರ್ತಿ, ಮೊದಲನೇ ಅಲೆ, ಎರಡನೇ ಅಲೆ, 2 ಬಾರಿ ಅವರಿಗೆ ಕೋವಿಡ್ ಅಟ್ಯಾಕ್ ಆಗಿತ್ತು. ಅವಾಗಿಂದನೇ ಅವರ ಲಂಗ್ಸ್ ಸ್ವಲ್ಪ ವೀಕನ್ ಆಯಿತು ಅಂತ ಹೇಳ್ತಾರೆ. 40% ಡ್ಯಾಮೇಜ್ ಆಗಿತ್ತಂತೆ ಲಂಗ್ಸ್. ಹಾಗಾಗಿ ಅವರಿಗೆ ಉಸಿರಾಟದ ಸಮಸ್ಯೆ ಉಂಟಾಗಿತ್ತು. ಹಾಗಾಗಿ ಹೆಚ್ಚು ಕಡಿಮೆ 1.5 ವರ್ಷದಿಂದನೇ ತುಂಬ ಸಫರ್ ಆಗ್ತಿದ್ರು ಅವರು. ಹಾಸ್ಪಿಟ್ಲಿಗೆ ಹೋಗೋದು, ಟ್ರೀಟ್ಮೆಂಟ್ ತಗೊಳ್ಳೋದು ಬರೋದು, ಹಾಸ್ಪಿಟ್ಲಿಗೆ ಹೋಗೋದು, ಟ್ರೀಟ್ಮೆಂಟ್ ತಗೊಳ್ಳೋದು ಬರೋದು, ಹೀಗೆ ಆಗ್ತಾ ಇತ್ತು. ಆದರೆ ಈಗ ಈ ಬಾರಿ ಮಾತ್ರ ಅದಕ್ಕೆ ಅವಕಾಶ ಸಿಗಲೇ ಇಲ್ಲ. ಮಣಿಪಾಲ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾಗ ತುಂಬ ಕ್ರಿಟಿಕಲ್ ಇದ್ದರು. 3 ದಿನ ಟ್ರೀಟ್ಮೆಂಟ್ ತೊಗೊಂಡ್ರು ICUನಲ್ಲಿ. ಇನ್ನೇನು ರಿಕವರ್ ಆಗ್ತಾ ಇದ್ದಾರೆ, ಪರವಾಗಿಲ್ಲ ಅನ್ನೋ ಮಾತುಗಳನ್ನು ವೈದ್ಯರು ಹೇಳಿದರು. ಆದರೆ ಸಾಯಂಕಾಲ 4:50 ವೇಳೆಗೆ ಶನಿವಾರ ಅವರು ಹೃದಯಾಘಾತದಿಂದ ಮೃತಪಟ್ಟರು ಅನ್ನೋ ಸುದ್ದಿ ಬಂತು. ಅಲ್ಲಿಂದ ಇಲ್ಲಿಯ ತನಕ ಆ ತಾಯಿಯನ್ನ ಕಳೆದುಕೊಂಡಂತಹ ಜನ ಸಾಗರೋಪಾದಿಯಲ್ಲಿ ಎಲ್ಲಾ ಕಡೆ ಸೇರಿದ್ದಾರೆ. ಅದು ಬೆಂಗಳೂರಿನ ಹಾಸ್ಪಿಟ್ಲ್ ಮುಂಭಾಗ ಇರ್ಬೋದು, ಪದ್ಮನಾಭನಗರದ ಮನೆ ಹತ್ರ ಇರ್ಬೋದು, ಅಲ್ಲಿಂದ ಹೊರಟಂತಹ ಅಂತಿಮ ಯಾತ್ರೆಯ ದಾರಿ ಉದ್ದಕ್ಕೂ, ರಸ್ತೆಯ ಇಕ್ಕೆಲಗಳಲ್ಲೂ ಲಕ್ಷಾಂತರ ಜನ ಸೇರಿದರು. 16 ಗಂಟೆ ನಡೆದಿರೋ ಮೆರವಣಿಗೆ. ನಿನ್ನೆ ಬೆಂಗಳೂರಿನಿಂದ ಹೊರಟು ಹೊಳೆ ನರಸೀಪುರ ತಲುಪೋದಕ್ಕೆ 16 ಗಂಟೆ. ಅಷ್ಟು ನಿಧಾನವಾಗಿ ಮತ್ತೆ ಎಲ್ರಿಗೂ ಅಂತಿಮ ದರ್ಶನ ಸಿಗೋ ಹಾಗೆ ಮಾಡಲಾಯಿತು. ಅದಾದ ನಂತರ ಇವತ್ತು ಮತ್ತೊಂದು ಮೆರವಣಿಗೆ ಹೊಳೆ ನರಸೀಪುರದಿಂದ ಹರದನಹಳ್ಳಿಯಿಂದ ಮಾವಿನಕೆರೆಗೆ ತಂದು ಈಗ ಅಂತ್ಯ ಸಂಸ್ಕಾರದ ಅಂತಿಮ ಘಟ್ಟ ನಡೀತಾ ಇರ್ತಕ್ಕಂಥದ್ದನ್ನು ಎಲ್ಲರೂ ಕೂಡ ಹತ್ತಿರದಲ್ಲಿ ನೋಡ್ತಾ ಇದ್ದಾರೆ. ನಿಖಿಲ್ ಅವರ ಪತ್ನಿ, ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಮಹಾಮಂಗಳಾರತಿ ಮಾಡಿದ್ದಾರೆ. ಪಾರ್ಥಿವ ಶರೀರಕ್ಕೆ ಮಂಗಳಾರತಿ ತಗೋತಾ ಇದ್ದಾರೆ ಎಲ್ಲರೂ ಕೂಡ. ಕರ್ತೃವಿನಿಂದ ದೇಹಕ್ಕೆ ಕೊನೆಯ ಆರತಿ, ಅದು ಮಂಗಳಾರತಿ. ಆ ಮಂಗಳಾರತಿಯನ್ನ ಮಾಡಿದ ನಂತರ ದೇಹವನ್ನ ಮಣ್ಣು ಮಾಡ್ತಾರೆ. ಆ ಕ್ರಿಯೆ ಈಗ ನಡೀತಾ ಇದೆ. ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಅವರ ಮೊಮ್ಮಕ್ಕಳು ಎಲ್ಲರನ್ನೂ ಕರೀತಾರೆ ಇವಾಗ ಹತ್ತಿರಕ್ಕೆ. ಅಲ್ಲಿ ಅವ್ರಿಗಷ್ಟೇ ಜಾಗ. ಆ್ಯಕ್ಚುಲಿ ಅಂತ್ಯಕ್ರಿಯೆ ಮಾಡಬೇಕಾದ್ರೆ ಸಂಬಂಧಿಕರಿಗೆ ಮಾತ್ರ ಜಾಗ. ಹಾಗಾಗಿ ಅವರೆಲ್ಲರೂ ಕೂಡ ಅಲ್ಲೇ ಇದ್ದಾರೆ. ಅಂತ್ಯಕ್ರಿಯೆ ಕೊನೆಯ ಘಟ್ಟ. ಪಾರ್ಥಿವ ಶರೀರವನ್ನು ಆ ಗುಂಡಿಯಲ್ಲಿ ಇಳಿಸಿ ಮಣ್ಣು ಮಾಡುವಂತಹ ಪ್ರಕ್ರಿಯೆ ಕೊನೆಯ ಘಟ್ಟ. ಅದು ಈಗ ನಡೀತಾ ಇದೆ. ಹಿಂದೂ ಸಂಪ್ರದಾಯದಲ್ಲಿ ಒಂದು ಮಾತಿದೆ, ಸೂರ್ಯಾಸ್ತದ ಒಳಗೆ ಅಂತ್ಯ ಸಂಸ್ಕಾರ ಮಾಡಬೇಕು.
ಅದು ದಹನ ಆಗಲಿ ಮಣ್ಣು ಮಾಡೋದಾಗಲಿ ಸೂರ್ಯಾಸ್ತದ ಒಳಗೆ ಮಾಡಬೇಕು ಅಂತ ಅಷ್ಟರಲ್ಲಿ ಟೈಮ್ ನೋಡಿಕೊಂಡು ಅವರು ಅದನ್ನು ಮುಗಿಸ್ತಾರೆ. ಇನ್ನೂ ಟೈಮ್ ಇದೆ, 20 ನಿಮಿಷ 25 ನಿಮಿಷ. ಅಷ್ಟರ ಒಳಗಾಗಿ ಕೆಲವರೆಲ್ಲ ಏನಾಗುತ್ತೆ, ಪಾಪ ಎಲ್ಲೆಲ್ಲಿಂದನೋ ದೂರದಿಂದ ಬಂದಿರ್ತಾರೆ, ಕೊನೆಯದಾಗಿ ಮುಖ ನೋಡಬೇಕು, ಸಿಕ್ಕಲಿಲ್ಲ ಅನ್ನೋಂಥವ್ರಿಗೂ ಕೂಡ ಈಗ ಬಂದವ್ರಿಗೂ ಒಂದು ಅವಕಾಶ ಮಾಡಿಕೊಡ್ತಾರೆ. ಹಾಗಾಗಿ ಚೆನ್ನಮ್ಮನವರ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳು ಅಂತಿಮ ಘಟ್ಟಕ್ಕೆ ಈಗ ಬಂದಿದೆ. ಅಂತ್ಯಕ್ರಿಯೆಯ ಪ್ರಕ್ರಿಯೆಗಳು ಕೂಡ ಎಲ್ಲ ನಡೆದಿದೆ. ಹಾಗೇನೆ ಅತ್ಯಂತ ಶಾಸ್ತ್ರೋಕ್ತವಾಗಿ ಮಾಡಿದ್ದಾರೆ, ಯಾವುದರಲ್ಲೂ ಏನು ಕಡಿಮೆ ಮಾಡಿಲ್ಲ. ಏನೇನು ಆಗಬೇಕಾಗಿದೆ, ಏನೇನು ಶಾಸ್ತ್ರೋಕ್ತವಾಗಿ ನಡಿಬೇಕು, ಗೌರವ ಆಧಾರಗಳು ಏನೇನು ಸಿಗಬೇಕು ಎಲ್ಲವನ್ನ ಕೂಡ ಮುಂದೆ ನಿಂತು ಗಂಡು ಮಕ್ಕಳು ಮಾಡಿಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳು ಇನ್ನೇನು ಮಣ್ಣು ಮಾಡ್ತಾರೆ. ಅದಾದ ನಂತರ ಇನ್ನು ನಾಳೆಯಿಂದ ಅವರವರ ಪದ್ಧತಿ ಪ್ರಕಾರ ಹಾಲು ತುಪ್ಪ ಅವೆಲ್ಲ ಇರುತ್ತಲ್ಲ ಕ್ರಿಯೆಗಳು, ಅದೆಲ್ಲ ಅವ್ರು ಮಾಡ್ತಾರೆ. ಅದೇನೆ ಆಮೇಲೆ ಶಿವಗಣಾರಾಧನೆ ಅಂತ ಮಾಡ್ತಾರೆ, 11ನೇ ದಿನಕ್ಕೆ ತಿಥಿಯನ್ನು ಮಾಡ್ತಾರೆ. ಅದೆಲ್ಲ ಪದ್ಧತಿಗಳ ಪ್ರಕಾರ ಏನು ಮಾಡಬೇಕು ಅದೆಲ್ಲವನ್ನು ಕೂಡ ಅವ್ರು ಮಾಡ್ತಾರೆ.